ಮೂರು ಬಿಟ್ಟೋರು ಊರಿಗೆ ದೊಡ್ಡೋರಂತೆ. ನಾನಿವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಟಿವಿ ನಿರೂಪಕಿ, ನಟಿ ಮತ್ತೆ ಎಸ್ ಅದೇ ದಿವ್ಯಾ ವಸಂತ ಮತ್ತವರ ಗ್ಯಾಂಗ್ ಬಗ್ಗೆ. ನ್ಯೂಸ್ ಚಾನೆಲ್ಗಳು ತಮ್ಮ ಲಾಭಕ್ಕೆ ಎಂತ ಕಚಡ ಕೆಲಸ ಮಾಡ್ತವೆ ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವಿನ್ನು ನೋಡಿಲ್ಲ ಅಂದ್ರೆ ಕಾಮೆಂಟ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. ನಮ್ಮೂರಲ್ಲಿ ಒಂದು ಗಾದೆ ಇದೆ, ಊರಿಗೆ ಬುದ್ಧಿ ಹೇಳಿ ಒಲೆ ಗುಚ್ಚೆ ಹೋಯ್ದ್ರಂತೆ. ಹಂಗಾಯ್ತು ಈ ಅಮ್ಮನ್ ಕತೆ. ಈಗ ತಾನೇನೋ ದೊಡ್ಡ ಸಾಚ ಅನ್ನೋ ತರ ಬೇರೆಯವರ ತಪ್ಪುಗಳ ಬಗ್ಗೆ ಸುದ್ದಿ ಮಾಧ್ಯಮದಲ್ಲಿ ಅದೆಷ್ಟು ಮಾತಾಡಿದಳೋ ಈಕೆ. ಆದ್ರೆ ಕರ್ಮ ರಿಟರ್ನ್ಸ್ ಅನ್ನೋ ತರ ಇವತ್ತು ಇವಳೆ ನ್ಯೂಸ್ ಆಗಿ ಹೋಗಿದ್ದಾಳೆ. ಇವಾಗ ಒಂದ್ ವಿಡಿಯೋ ತೋರಿಸ್ತೀನಿ, ನೋಡ್ಕೊಂಬಿಡಿ. ಇಲ್ಲ ಇಲ್ಲ ಇಲ್ಲ, ನೀವ್ ಅನ್ಕೊಂಡಿರೋ ತರ ಏನು ಇಲ್ಲ, ಅಥವಾ ಇದ್ರು ಇರ್ಬೋದು, ನನಗ್ ಗೊತ್ತಿಲ್ಲಪ್ಪ. ನಾನ್ ಹೇಳಕ್ ಹೊರಟಿದ್ದು ಈ ವಿಡಿಯೋದಲ್ಲಿರುವಂತ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಅಷ್ಟೇ. ಯಾಕಂದ್ರೆ ನಿಮ್ಗೆ ವಿಷಯ ಗೊತ್ತಾಗ್ಬೇಕು ಅಂದ್ರೆ ಈ ವ್ಯಕ್ತಿ ಬಗ್ಗೆನೂ ನೀವು ತಿಳ್ಕೋಬೇಕು. ಈ ವ್ಯಕ್ತಿ ಹೆಸರು ವೆಂಕಟೇಶ್ ರಾಜನ್ಕುಂಟೆ ಅಂತ. ಇವರು ರಾಜ್ ನ್ಯೂಸ್ ಅನ್ನುವಂತ ಒಂದು ಖಾಸಗಿ ಚಾನೆಲ್ ನ ಸಿಇಒ ಅಂತ. ಈ ತರ ಒಂದ್ ಚಾನಲ್ ಇದೆ ಅಂತಾನೆ ನನಗೆ ಇವತ್ತೇ ಗೊತ್ತಾಗಿದ್ದು. ಅದನ್ ಬಿಡಿ, ಇವ್ರಿಗೂ ದಿವ್ಯ ವಸಂತಗೂ ಏನ್ ಸಂಬಂಧ ಅಂತೀರಾ? ಸಂಬಂಧ ಇದೆ. ಏನು ಅಂದ್ರೆ ಒಂದಷ್ಟು ಜನ ಮಾಧ್ಯಮದವರು ಸೇರ್ಕೊಂಡು ವಾಟ್ಸ್ಆಪ್ ಅಲ್ಲಿ ಸ್ಪೈ ರಿಸರ್ಚ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದಾರಂತೆ. ಈ ಗ್ರೂಪಿನ ಉದ್ದೇಶ ಏನ್ ಗೊತ್ತಾ? ಯಾರಾದ್ರೂ ತಪ್ಪು ಮಾಡಿ ಸಿಕ್ಕಾಕೊಂಡಾಗ ಅವ್ರಿಗೆ ಬ್ಲಾಕ್ ಮೇಲ್ ಮಾಡೋದು. ನಮಗೆ ಇಂತಿಷ್ಟು ದುಡ್ಡು ಕೊಡಿ, ಇಲ್ಲ ಅಂದ್ರೆ ನಿಮ್ ವಿಷಯನ ನ್ಯೂಸ್ ಅಲ್ಲಿ ಹಾಕ್ಬಿಟ್ಟು ರಂಪ ಮಾಡ್ತೀವಿ, ನಿಮ್ ಮಾನ ಮರ್ಯಾದೆ ತೆಗಿತೀವಿ ಅಂತ ಹೆದರ್ಸೋದು. ಒಂದ್ ವೇಳೆ ಪಾರ್ಟಿ ದುಡ್ಡು ಕೊಟ್ರೆ ಆ ನ್ಯೂಸ್ ನ ಅಲ್ಗೆನೆ ಮುಚ್ಚಾಕೋದು. ಇದು ಇವರ ದಂಧೆ. ಆದ್ರೆ ಎಲ್ಲಾ ದಿನಾನು ಹಿಂಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕೀಳಕ್ಕೆ ಡೈಲಿ ತಪ್ಪು ಮಾಡೋರು ಸಿಗ್ತಾರ. ಅದಕ್ಕೇನೆ ಇವ್ರು ಏನ್ ಮಾಡ್ತಿದ್ರು ಅಂದ್ರೆ, ಯಾರ ಹತ್ರ ಜಾಸ್ತಿ ದುಡ್ಡಿದೆ, ನಾವ್ ಯಾರನ್ನ ಟಾರ್ಗೆಟ್ ಮಾಡಿದ್ರೆ ದುಡ್ಡು ವಸೂಲಿ ಮಾಡಬಹುದು ಅಂತ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ ಟಾರ್ಗೆಟೆಡ್ ವ್ಯಕ್ತಿಗಳ ಹತ್ರ ಅವರು ನಿಯತ್ತಾಗಿದ್ರು ಇವರೇ ಅವ್ರ ಹತ್ರ ತಪ್ಪು ಮಾಡಿಸೋದಕ್ಕೆ ಶುರು ಮಾಡ್ತಾರೆ. ಲಿಟ್ರಲಿ ಯಾವ ಮಟ್ಟಿಗೆ ಅಂದ್ರೆ ಹನಿ ಟ್ರ್ಯಾಪ್ ಮಾಡಿ ದುಡ್ಡು ಕೀಳುವಂತ ರೇಂಜ್ಗೆ ದಿವ್ಯಾ ಅಂಡ್ ಗ್ಯಾಂಗ್ ಇಳಿದ್ ಬಿಡುತ್ತೆ. ರೀಸೆಂಟ್ ಆಗಿ ಇವರು ಏನ್ ಮಾಡಿದ್ರು ಅಂದ್ರೆ, ಬೆಂಗಳೂರಿನ ಇಂದ್ರಾನಗರಲ್ಲಿ ಒಂದು ಸ್ಪಾ ಸೆಂಟರ್ ಇರುತ್ತೆ. ಅಲ್ಲಿ ಅದರ ಓನರ್ಸ್ ಪಾಪ ತುಂಬಾ ಡೀಸೆಂಟ್ ಆಗಿ ಆ ಸ್ಪಾನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಯಾವುದೇ ತರದ ಅನೈತಿಕತೆ ಇರಲ್ಲ. ಆದ್ರೆ ಈ ದಿವ್ಯಾ ಅಂಡ್ ಗ್ಯಾಂಗ್ ಏನ್ ಮಾಡ್ತಾರೆ ಗೊತ್ತಾ? ಆ ಸ್ಪಾನ ಟಾರ್ಗೆಟ್ ಮಾಡ್ತಾರೆ. ಈಶಾನ್ಯ ರಾಜ್ಯದಿಂದ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಂತಹ ಯಾವ್ದೋ ಹುಡುಗಿ ಜೊತೆಗೆ ಇವರು ಡೀಲ್ ಮಾಡ್ಕೊಂಡು ಆ ಸ್ಪಾಗೆ ಆಕೆನ ಕೆಲ್ಸಕ್ಕೆ ಸೇರಿಸ್ತಾರೆ. ಅದೇ ದಿನ ಈ ದಿವ್ಯಾ ವಸಂತ ಸಹೋದರ ಸಂದೇಶ್ ಅನ್ನೋನು ಹಿಡನ್ ಕ್ಯಾಮ್ರಾ ಇಟ್ಕೊಂಡು ಕಸ್ಟಮರ್ಸ್ ಹೋಗಲ್ಲಿ ಆ ಸ್ಪಾಗ್ ಹೋಗ್ತಾನೆ. ಸ್ಪಾ ಅಂದ್ರೆ ನಿಮಗ್ ಗೊತ್ತಿರುತ್ತೆ, ಅಲ್ಲಿ ಬಾಡಿ ಮಸಾಜ್ ಥೆರಪಿಗಳೆಲ್ಲ ಮಾಡ್ತಾರೆ. ಸೊ ದಿವ್ಯಾ ವಸಂತ ಸೋದರ ಅಲ್ಲಿ ಕಸ್ಟಮರ್ ಆಗಿ ಹೋಗಿ ಬಾಡಿ ಮಸಾಜ್ಗೆ ತಾವು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿರೋ ಹಂಗೆ ಇವರೇ ಕೆಲ್ಸಕ್ಕೆ ಸೇರಿಸಿರುವಂತಹ ಆ ಈಶಾನ್ಯ ರಾಜ್ಯದ ಹುಡುಗಿನ ಸೆಲೆಕ್ಟ್ ಮಾಡ್ತಾರೆ. ಆಮೇಲೆ ಮಸಾಜ್ ಅಂತ ಆ ಹುಡುಗಿ ಜೊತೆ ಒಂದಿಷ್ಟು ಅಶ್ಲೀಲವಾದ ಫೋಟೋ ಮತ್ತೆ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡು ಬರ್ತಾನೆ. ನೆಕ್ಸ್ಟ್ ದಿನದಿಂದ ಆ ಈಶಾನ್ಯ ರಾಜ್ಯದ ಹುಡುಗಿ ಸ್ಪಾಗೆ ಕೆಲಸ ಮಾಡಕ್ ಬರೋದೇ ನಿಲ್ಲಿಸ್ಬಿಡ್ತಾಳೆ. ಫೋನ್ ಕೂಡ ಸ್ವಿಚ್ ಆಫ್ ಮಾಡ್ಕೋತಾಳೆ. ಅಂದ್ರೆ ಇದೆಲ್ಲ ಪಾರ್ಟ್ ಆಫ್ ದಿ ಪ್ಲಾನ್. ಪಾಪ ಸ್ಪಾ ಓನರ್ಗೆ ಇದೆಲ್ಲ ಏನು ಗೊತ್ತಿರಲ್ಲ. ಇವಾಗ ಏನಾಗುತ್ತೆ ಅಂದ್ರೆ, ಮಾಧ್ಯಮದವರು ಅಂತ ಹೇಳ್ಕೊಂಡು ಒಂದಷ್ಟು ಜನ ಈ ಸ್ಪಾಗ್ ಬಂದು ತಾವು ಆಲ್ರೆಡಿ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಂತಹ ವಿಡಿಯೋನ ಆ ಸ್ಪಾದವ್ರಿಗೆ ತೋರಿಸ್ತಾರೆ. ನೋಡಿ, ನೀವು ವೇಶ್ಯಾವಾಟಿಕೆ ನಡೆಸ್ತಿದ್ದೀರಾ, ನಾವ್ ಇದನ್ನ ಟಿವಿಲಿ ಹಾಕ್ತಿವಿ ಅಂತ ಹೆದರ್ಸ್ತಾರೆ. ಪಾಪ ಆ ಸ್ಪಾ ಓನರ್ ಶಾಕ್ ಆಗ್ಬಿಡ್ತಾನೆ. ಮೀಡಿಯಾದವರು ಆ ವಿಡಿಯೋನ ಟಿವಿಲಿ ಹಾಕ್ಬಾರ್ದು ಅಂದ್ರೆ 15 ಲಕ್ಷ ರೂಪಾಯಿ ಕೊಡ್ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಚಿಕ್ಕ ಆಡಿಯೋ ಇದೆ, ಒಂದ್ಸಲ ಕೇಳ್ಕೊಂಬಿಡಿ. ಹಲೋ ಸರ್ ಹೇಳಿ ಸರ್. ಏನಾಯ್ತು ಸರ್ ಅದೇ ಮಾತಾಡ್ತಾ ಇದೀನಿ ಸರ್. ಅಷ್ಟೊಂದಾದ್ರೆ ಹೆಂಗೆ ಅಂತ ಬೇಡ, ನಮ್ಮ ಆಫೀಸಲ್ಲಿ ನಾನೇನು ಆನ್ಸರ್ ಮಾಡಕ್ಕಾಗಲ್ಲ. ನಾನು ಇನ್ನ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ಲ, ಯಾರು ಕಾಯಲ್ಲ, ನಾನೇ ಅಲ್ಲ. ಅಲ್ಲ ಸರ್, ಒಂದೇ ತಡು 15 ಲಕ್ಷ ಅಂದ್ರೆ ನಾನು ಹೆಂಗೆ ಸರ್? ಸರ್ ನೀನ್ ಏನ್ ಮಾಡ್ಬೇಕು ಅಂತ ಇದೆಯಾ ಹೇಳು. ಸರ್ ಇಲ್ಲಿ ಬಿಲ್ಲಿಂಗ್ ಎಲ್ಲ ನೋಡ್ಬನ್ನಿ ಸರ್ ಬೇಕಿದ್ರೆ. ನನ್ನ ಕೆಲಸ ಅಲ್ಲ ಅದೆಲ್ಲ, ನಾನು ತೋರಿಸ್ತೀನಿ ಕೆಲಸ ಸರ್. ಅಲ್ಲ ಅದೆಲ್ಲ. ನೀನ್ ಏನ್ ಮಾಡ್ತೀಯ ಲಾಸ್ಟ್ ಹೇಳು, ಹೋಗಿ ನಾನು ಮಾತಾಡ್ತೀನಿ ನಿನ್ಗೋಸ್ಕರ. ನೀವ್ ಹೇಳಿ ಸರ್ ಒಂದ್ ಮಾತು. ನೀನ್ ಹೇಳು. ಅಲ್ಲ ನಂದು ಅದೇ ನಾನು ಹೇಳಿದ್ನಲ್ಲ, ಎಷ್ಟು 1ರಲ್ಲಿದ್ದೀನಿ. ಯಾರು ನಾನೇ ಅಲ್ಲ, ಯಾವನು ಯೂಟ್ಯೂಬ್ ಚಾನಲ್ ಲೋಕಲ್ ಪೇಪರ್ ಇರ್ತಾರಲ್ಲ ಅವ್ರು ಕೂಡ ಬಿಡಲ್ಲ. ಅದು ಹಿಂಗ್ ಸಿಕ್ಕಿದ್ರೆ ಮಜಾ ಉಡಾಯಿಸ್ಬಿಡ್ತಾರೆ. ಆಕ್ಚುಲಿ ಸ್ವಲ್ಪ ದೊಡ್ಡ ಆಡಿಯೋನೇ ಇದು. ನಿಮಗೆ ವಿಷಯ ಅರ್ಥ ಆಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ತೋರಿಸಿದೀನಿ. ಇಷ್ಟೆಲ್ಲ ಆದ್ಮೇಲೆ ಆ ಸ್ಪಾ ಓನರ್ ಸ್ವಲ್ಪ ಧೈರ್ಯ ಮಾಡಿ ಏನ್ ಬೇಕಾದ್ರೂ ಆಗ್ಲಿ, ನಾವಂತೂ ತಪ್ಪು ಮಾಡಿಲ್ಲ, ಯಾಕೆ ಹೆದರ್ಕೋಬೇಕು ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಸೊ ತಕ್ಷಣ ಅಲರ್ಟ್ ಆದಂತಹ ಪೊಲೀಸರು ಸ್ಪಾದವ್ರ ಹತ್ರ ಆ ಮೀಡಿಯಾದವ್ರಿಗೆ ಕಾಲ್ ಮಾಡಿಸಿ 15 ಲಕ್ಷ ಆಗಲ್ಲ 8 ಲಕ್ಷ ಕೊಡ್ತೀವಿ ಅಂತ ಡೀಲ್ ಮಾಡಿಸಿ ಸ್ಪಾ ಹತ್ರ ಬರಕ್ ಹೇಳ್ತಾರೆ. ಹಿಂಗಾಗಿ ದುಡ್ಡು ಸಿಗುತ್ತೆ ಅನ್ಕೊಂಡು ಆಸೆಯಿಂದ ಬಾಯ್ ಕಳ್ಕೊಂಡ್ ಬಂದಂತಹ ಮಾಧ್ಯಮದವರು ಪೊಲೀಸರಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೋತಾರೆ. ಸದ್ಯಕ್ಕೆ ರಾಜನ್ಕುಂಟೆ ವೆಂಕಟೇಶ ಮತ್ತೆ ದಿವ್ಯಾ ವಸಂತ ಸಹೋದರ ಸಂದೇಶ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಆದ್ರೆ ಈ ದಿವ್ಯಾ ವಸಂತ ಮಾತ್ರ ಈಗಲೂ ತಲೆಮರೆಸ್ಕೊಂಡಿದ್ದಾಳೆ. ಪೊಲೀಸರು ಅವಳಿಗೋಸ್ಕರ ಹುಡುಕಾಟ ನಡೆಸ್ತಿದ್ದಾರೆ. ಆಕ್ಚುಲಿ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಆ ರಾಜ್ ನ್ಯೂಸ್ ನ ಸಿಇಒ ವೆಂಕಟೇಶನೇ. ಆದ್ರೆ ದಿವ್ಯಾ ವಸಂತ ನಿಮಗೆ ಸ್ವಲ್ಪ ಜಾಸ್ತಿ ಪರಿಚಯ ಇರೋದ್ರಿಂದ ದಿವ್ಯಾ ವಸಂತ ಅಂಡ್ ಗ್ಯಾಂಗ್ ಅಂತ
ಅಂತ ಹೇಳ್ದೆ ಅಷ್ಟೇ. ಇದೆಲ್ಲ ಇವರು ನಿನ್ನೆ ಮೊನ್ನೆಯಿಂದ ಮಾಡ್ತಿರೋದಲ್ಲ, ಜಮಾನ್ದಿಂದ ಮಾಡ್ತಿದ್ದಾರೆ. ಆದ್ರೆ ಈಗ ಬೆಳಕಿಗೆ ಬಂದಿದೆ ಅಷ್ಟೇ. ಈ ರಾಜನಕುಂಟೆ ವೆಂಕಟೇಶ 3 ವರ್ಷದ ಹಿಂದೇನು ಈ ತರ ಒಂದ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದ. ಅದಕ್ಕೆ ಸಂಬಂಧಪಟ್ಟಂತಹ ಪಬ್ಲಿಕ್ ಟಿವಿಯ ಗ್ಲಿಮ್ಸ್ ನ ನೀವಿವಾಗ ನೋಡ್ಬೋದು. ಸೋಗಿನಲ್ಲಿ ಡಿ ಅಡಿಕ್ಷನ್ ಸೆಂಟರ್ ಮಾಲೀಕನೋರ್ವನಿಗೆ ಬೆದರಿಕೆ ಹಾಕಿದ ಪತ್ರಕರ್ತನೋರ್ವ ಪೊಲೀಸರ ಅತಿಥಿಯಾದ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಆವತಿ ಬಳಿ ನಡೆದಿದೆ. ರಾಜನಕುಂಟೆ ವೆಂಕಟೇಶ್ ಎಂಬಾತ ಬಂಧಿತ ವ್ಯಕ್ತಿ. ಏನ್ ನಡೀತಾ ಇದೆ ಈ ಸಮಾಜದಲ್ಲಿ? ನಿಜವಾಗ್ಲೂ ಒಬ್ಬ ಮನುಷ್ಯ ಇಷ್ಟೆಲ್ಲ ಕೀಳುಮಟ್ಟಕ್ಕಿಳಿದು ಬದುಕ್ಬೇಕಾ? ಹೊಟ್ಟೆಪಾಡ್ಗೆ ವೇಷವಾಟಿಕೆ ಮಾಡೋರೆ ಇವ್ರಿಗಿಂತ ಮೇಲು ಅಂತ ಅನ್ಸುತ್ತೆ. ದಿನ ಬೆಳಗಾದ್ರೆ ಟಿವಿ ನ್ಯೂಸ್ ಚಾನೆಲ್ಸ್ ಮುಂದೆ ಕೂರುವಂತಹ ಪ್ರತಿಯೊಬ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಟಿವಿಲಿ ಬರೋದೆಲ್ಲ ನಿಜ ಅಲ್ಲ. ದುಡ್ಡಿಗೋಸ್ಕರ ನಿಜಾನ ಸುಳ್ಳು ಮಾಡಕ್ಕೆ, ಸುಳ್ಳನ್ನ ಸತ್ಯ ಮಾಡಕ್ಕೆ ನ್ಯೂಸ್ ಚಾನೆಲ್ ಅವರು ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿತಾರೆ. ಬರೀ ದಿವ್ಯ ವಸಂತ ಅಂಡ್ ಗ್ಯಾಂಗ್ ಮಾತ್ರ ಅಲ್ಲ, ಎಲ್ಲಾ ನ್ಯೂಸ್ ಚಾನೆಲ್ ಅಲ್ಲೂ ಇಂಥವ್ರು ಇದ್ದೇ ಇರ್ತಾರೆ. ಆದ್ರೆ ಬೆಳಕಿಗೆ ಬಂದಿಲ್ಲ ಅಷ್ಟೇ. ಈ ವಿಷಯದ ಬಗ್ಗೆ ನಾನು ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಕಾಮೆಂಟ್ ಬಾಕ್ಸ್ ನಿಮ್ದೇನೆ. ಇವತ್ತಿನ ಮಾಧ್ಯಮ ವ್ಯವಸ್ಥೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಅಲ್ಲಿ ದಯವಿಟ್ಟು ಹೇಳಕ್ ಮರಿಬೇಡಿ. ಅಂಡ್ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕ್ಸ್ ಅಂಡ್ ಕಾಮೆಂಟ್ಸ್ ಇಂದಾನೆ ಮತ್ತೊಂದು ವಿಡಿಯೋ ಮಾಡಕ್ಕೆ ನಮ್ಗೆ ಸ್ಫೂರ್ತಿ ಸಿಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.